ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ರಿಗೂ ಇಷ್ಟ ಆಗುವಂತಹ ಸ್ನ್ಯಾಕ್ಸ್ ರೆಸಿಪಿ ಹೆಸರುಬೇಳೆ ನಮ್ಕೀನ್. ಈಸಿಯಾಗಿ ನಾವು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ, ಹಾಗೆ ಪ್ರೋಟೀನ್ ಭರಿತವಾಗಿರುತ್ತೆ. ಮಾಡೋದು ಕೂಡ ಅಷ್ಟೇ ಈಸಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು 1/4 kg ಆಗುವಷ್ಟು ಹೆಸರುಬೇಳೆನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಹಾಗೆ ಇದನ್ನು 2 ರಿಂದ 3 ಬಾರಿ ನಾನಿಲ್ಲಿ ವಾಶ್ ಮಾಡ್ಕೊಂಡು ಬರ್ತೀನಿ. ಕೆಲವೊಂದು ಸಿಂಪಲ್ ಪ್ರೊಸೀಜರ್ನ ಯೂಸ್ ಮಾಡಿಕೊಂಡು ಅಡುಗೆ ಮಾಡಿದ್ರೆ ಯಾವ ಅಡುಗೆ ಕೂಡ ಹಾಳಾಗೋದಿಲ್ಲ. ಹಾಗೆಯೇ ನೋಡಿ, ಇಲ್ಲಿ ಇದನ್ನು ನಾನು ಈ ರೀತಿಯಾಗಿ ಕಿವುಚಿ ತೊಳಿಬೇಕಾಗುತ್ತೆ. ಯಾಕೆ ಅಂದರೆ ಅದರಲ್ಲಿರೋ ಪೌಡರ್ ಅಂಶ ಪೂರ್ತಿಯಾಗಿ ಹೋಗಬೇಕು. ಹಾಗಾಗಿ ಈ ರೀತಿಯಾಗಿ 2 ರಿಂದ 3 ಬಾರಿ ವಾಶ್ ಮಾಡ್ಕೊಂಡು ಬಂದ ನಂತರ ನಾನು ಇದನ್ನು ನೆನೆಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ತೀನಿ. ಉಪ್ಪನ್ನು ಸೇರಿಸಿ ಅದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿ ಬಿಡೋದ್ರಿಂದ ಹೆಸರು ಬೇಳೆಯಲ್ಲಿ ರುಚಿ ಹೆಚ್ಚಾಗತ್ತೆ. ಹಾಗಾಗಿ ನಾನು ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. 3 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡ್ತೀನಿ. 3 ಗಂಟೆಗಳ ಕಾಲ ಆದ ನಂತರ ನೋಡಿ, ಇದರ ಕ್ವಾಂಟಿಟಿ ಹೆಚ್ಚಾದಾಗಿ ಕಾಣ್ತಾ ಇರುತ್ತೆ. ನೆನೆದ್ಬಿಟ್ಟು ಉಬ್ಬಿರುತ್ತೆ ಅಲ್ವಾ, ಹಾಗಾಗಿ ಇದನ್ನು ನಾನು ಬಸ್ಕೋತಾ ಇದ್ದೀನಿ ನೀರೆಲ್ಲ ಹೋಗೋ ಹಾಗೆ. ಇದನ್ನೊಂದು 2 ನಿಮಿಷ ಹಾಗೆ ಬಿಟ್ಟರೆ ಇರೋ ನೀರು ಕೂಡ ಸೋಸ್ಕೊಂಡಿರುತ್ತೆ. ಇದಾದ ನಂತರ ನಾನಿಲ್ಲಿ ಒಂದು ಕಾಟನ್ ಬಟ್ಟೆನ ಹಾಸ್ಕೊಂಡು ಇದರ ಮೇಲೆ ನಾನಿಲ್ಲಿ ಇದನ್ನು ತೆಗೆದ್ಬಿಟ್ಟು ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಹರಡ್ಕೋಬೇಕಾಗತ್ತೆ. ಇದೇ ರೀತಿಯಾಗಿ ಕಾಟನ್ ಬಟ್ಟೆ ಮೇಲೆ ಹರಡ್ಕೊಂಡು ಇದನ್ನು ಸ್ವಲ್ಪ ಒರೆಸ್ಕೋಬೇಕಾಗುತ್ತೆ. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋ ಹಾಗೆ ನಾನು ಇದನ್ನು ಒರೆಸ್ಕೋತಾ ಇದ್ದೀನಿ. ಹಾಗೆ ಇದನ್ನೆಲ್ಲ ಒಮ್ಮೆ ನೀಟಾಗಿ ಒರೆಸ್ಕೊಂಡು ಇದನ್ನು ಫ್ಯಾನ್ ಗಾಳಿಗೆ ಆರಲಿಕ್ಕೆ ಬಿಡ್ತೀನಿ. ಇದನ್ನು ಹೀಗೇನಾದರೂ ಆರಲಿಕ್ಕೆ ಬಿಡ್ಬೋದು, ಅಥವಾ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಫ್ಯಾನ್ ಗಾಳಿಗೆ ಕೆಳಗಡೆ ಇಟ್ಟರೆ ತುಂಬ ಬೇಗ ಆರುತ್ತೆ. 1 ಗಂಟೆಗಳ ಕಾಲ ನಾನು ಇದನ್ನು ಆರಲಿಕ್ಕೆ ಬಿಡ್ತೀನಿ. ಇದರಲ್ಲಿರೋ ನೀರಿನ ಅಂಶ ಪೂರ್ತಿಯಾಗಿ ಹೋಗಬೇಕು. ನೋಡಿ, ಈಗ 1 ಗಂಟೆ ಆದ ತಕ್ಷಣ ತೋರಿಸ್ತಾ ಇದ್ದೀನಿ. ಕೈಗೆ ಅಂಟ್ತಾ ಇಲ್ಲ, ಉದುರುದ್ರಾಗಿ ಕೆಳಗಡೆ ಉದುರುತ್ತಿದೆ ಅಲ್ವಾ. ಈ ಟೈಮಲ್ಲಿ ನಾನು ಒಂದು ಬಾಣಲೆಗೆ ಎಣ್ಣೆ ಹಾಕೋತಾ ಇದ್ದೀನಿ. ಒಂದು ಅರ್ಧ ಲೀಟ್ರ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗಿಲ್ಲ. ಇವಾಗ ನಾನು ಎಣ್ಣೆ ಕಾಯಲಿಕ್ಕೆ ಬಿಡ್ತೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಇದಕ್ಕೆ ತುಂಬ ಹೈ ಫ್ಲೇಮಲ್ಲಿ ಇರಬೇಕು ಎಣ್ಣೆ. ಈ ಟೈಮಲ್ಲಿ ನಾನು 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಹೆಸರುಬೇಳೆನ ಈ ರೀತಿಯಾಗಿ ಸ್ಟ್ರೈನರ್ಗೆ ಹಾಕೋತಾ ಇದ್ದೀನಿ. ಸ್ಟೀಲ್ ಸ್ಟ್ರೈನರ್ ಆದರೆ ಒಳ್ಳೆಯದು. ನಾರ್ಮಲಾಗಿ ನಾವು ಹಪ್ಪಳ ಕರಿಯುವಾಗ ನೇರವಾಗಿ ಎಣ್ಣೆಲಿ ಹಾಕ್ತೀವಲ್ಲ, ಆ ರೀತಿ ಆಗಬಾರ್ದು. ಆ ಥರ ಆದರೆ ನಮಗೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ರೀತಿಯಾಗಿಯೇ ನಾವು ಈಸಿಯಾಗಿ ಹೆಸರುಬೇಳೆನ ಆರಾಮಾಗಿ ತಗೋಬೋದು. ನೋಡಿ, ಈ ರೀತಿಯಾಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟ ನಂತರ ಅವೇ ತಾನಾಗಿಯೇ ಗರಿಯಾಗಿ ಶಬ್ದ ಮಾಡುತ್ತೆ. ಅಷ್ಟಾದರೆ ಸಾಕು. ಒಮ್ಮೆ ಎಣ್ಣೆ ನೀಟಾಗಿ ಇಳ್ಕೊಳ್ಳೋ ಹಾಗೆ ಇದನ್ನು ಸ್ಪೂನಲ್ಲಿ ಈ ರೀತಿಯಾಗಿ ಕೈ ಆಡಿಸ್ಬಿಟ್ಟು ನಾನು ಸ್ವಲ್ಪ ಎಣ್ಣೆ ಎಲ್ಲ ಇಳ್ಕೊಳ್ಳೋವಾಗೆ ಹಾಗೇ ಬಿಟ್ಬಿಟ್ಟು ಇದನ್ನು ತೆಗೆದುಬಿಟ್ಟು ಒಂದು ಬೌಲ್ಗೆ ಸೇರಿಸ್ತಾ ಇದ್ದೀನಿ. ಅಕಸ್ಮಾತ್ ಎಣ್ಣೆ ಏನಾದರೂ ಜಾಸ್ತಿ ಹೀರಿದರೆ ಒಂದು ಟಿಶ್ಯೂ ಸಹಾಯದಿಂದ ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಜಾಸ್ತಿ ಇರೋ ಎಣ್ಣೆನೆಲ್ಲ ಟಿಶ್ಯೂ ಹೀರ್ಕೊಳ್ಳುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಪರ್ಫೆಕ್ಟ್ ಆಗಿರುವಂತಹ ಹೆಸರುಬೇಳೆ ನಮ್ಕೀನ್ ರೆಡಿಯಾಗಿದೆ. ಇದನ್ನು ಹೀಗೆ ಕೂಡ ತಿನ್ಬೋದು, ಅಥವಾ ಮಸಾಲೆ ಸೇರಿಸಿ ಕೂಡ ತಿನ್ಬೋದು. ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಇದ್ರೆ ಚಾಟ್ ಮಸಾಲ ಕೂಡ ಯೂಸ್ ಮಾಡ್ಕೋಬೋದು, ಆಪ್ಷನಲ್ ಅಷ್ಟೇ. ಇದನ್ನೆಲ್ಲ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಆಯಿತು. ಟೀ ಟೈಮ್ ಸ್ನ್ಯಾಕಿಗಂತೂ ಹೇಳಿ ಮಾಡಿಸಿರುವಂತಹ ರೆಸಿಪಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.